ಜಿಲ್ಲಾ ಕಾಪು ತಾಲೂಕಲ್ಲಿದ್ದೀವಿ. ಇವತ್ತು ನಮ್ಮ ಕಾಪು ತಾಲೂಕು ಸೈನಿಕರೆಲ್ಲ ಒಟ್ಟು ಸೇರಿ ನಾವೆಲ್ಲರೂ ಒಟ್ಟು ಸೇರಿ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಫೀಸನ್ನು ಓಪನ್ ಮಾಡಿದ್ದೀವಿ. ಎಲ್ಲರೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸವನ್ನು ನೋಡಿ ಇವತ್ತು ಒಂದು ಆಫೀಸನ್ನು ಅವರಾಗಿ ಬಂದು ಓಪನ್ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದೀವಿ. ಹಾಗೆ ಇವತ್ತೊಂದು ತುಂಬಾ ಒಳ್ಳೆಯ ದಿನ. ನಮ್ಮ ದೇಶಕ್ಕೆ 80 ವರ್ಷದ 80ನೇ ಸ್ವಾತಂತ್ರ್ಯೋತ್ಸವ. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಬಡವರಿಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಭ್ರಷ್ಟಾಚಾರದಲ್ಲಿ ನಾವೀಗ ಬಡವರಿಗೆ ಒಂದು ಕೆಲಸ ಆಗಬೇಕಾದ್ರೆ ಹಣ ಇಲ್ಲದೆ, ಲಂಚ ಇಲ್ಲದೆ ಯಾವ ಕೆಲಸನೂ ಮಾಡಿ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದವರಾಗಲಿ ರಾಜಕೀಯ ಕೂಲಗೆಟ್ಟೋಗಿದೆ. ಯಾಕಂದ್ರೆ ರಾಜಕೀಯದವರು ಜನಸಾಮಾನ್ಯರಿಗೆ ಯಾವ ನ್ಯಾಯ ಕೂಡ ಕೊಡ್ತಾ ಇಲ್ಲ. ಅದೇ ತರ ಅದನ್ನೆಲ್ಲ ಕಂಡು ಜನರು ಒಂದು ಒಳ್ಳೆ ಪಕ್ಷಕ್ಕೋಸ್ಕರ ಕಾಯ್ತಿರುವ ಸಂದರ್ಭದಲ್ಲಿ ನಾವು KRS ಪಕ್ಷದವರು ಬಂದಿದ್ದಾರೆ. ಆವಾಗ KRS ಪಕ್ಷದವರ ಕೆಲಸವನ್ನು ನೋಡಿ ಎಲ್ಲರೂ ಕೂಡ ನಮ್ಮ ಈ ಒಂದು KRS ಪಕ್ಷಕ್ಕೆ 100 ರೂಪಾಯಿ ಕೊಟ್ಟು ಸೇರಿ ಈಗ ನಮ್ಮೊಟ್ಟಿಗೆ ಈ ಒಂದು ಒಳ್ಳೆ ಕೆಲಸಕ್ಕೆ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಒಳ್ಳೆ ಒಂದು ರಾಜಕೀಯ, ನಮ್ಮ ಭ್ರಷ್ಟಾಚಾರದ ರಾಜಕೀಯ ಬೇಡ. ಇನ್ನು ಒಳ್ಳೆ ರಾಜಕೀಯ ಅಂದ್ರೇನೆ ಒಂದು ಪರಮ ಪವಿತ್ರವಾದ ರಾಜಕೀಯ. ನಾವು ನಮ್ಮ ದೇಶದಲ್ಲಿ ಪರಮ ಪವಿತ್ರವಾದ ರಾಜಕೀಯವನ್ನು ಯಾರು ಕೂಡ ಕಂಡಿಲ್ಲ. ಇನ್ನು ಒಂದು ಭ್ರಷ್ಟಾಚಾರ ರಹಿತವಾದ ಒಂದು ರಾಜಕೀಯ, ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳಿ ರಾಜಕೀಯದವರೇ ತೋರಿಸಿಕೊಡ್ತಿದ್ದಾರೆ. ಅದನ್ನೆಲ್ಲ ಬದಲಾವಣೆಯನ್ನು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕಾದ್ರೆ, ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಲಂಚವನ್ನು ಗುರು ಸಮೇತ ಕಿತ್ತು ಬಿಸಾಕಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಭ್ರಷ್ಟಾಚಾರ ರಹಿತವಾದ ಒಂದು ರಾಜಕೀಯವನ್ನು ತರಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಜನಪರವಾದ ಈ ರಾಜಕೀಯಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಮುಂದೆ ನಮಗೆ ನಿಜವಾದ ಸ್ವಾತಂತ್ರ್ಯ ಈ ರಾಜಕೀಯದಲ್ಲಿ, ಈ ಗೌರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡುವಂತವರು 1 ರೂಪಾಯಿ ಕೂಡ ಲಂಚ ಇಲ್ಲದೆ ಕೆಲಸ ಮಾಡಿ ಕೊಡುವ ದಿನ ಹತ್ತಿರದಲ್ಲೇ ಬರುತ್ತೆ. ಅದು ನಾವು ಮಾಡೇ ಮಾಡ್ತೀವಿ. ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ನಾನು ಈಗ ಈ ಮೂಲಕ ನಾವು KRS ಪಕ್ಷದಿಂದ ಕೇಳಿಕೊಳ್ತಿದ್ದೇನೆ. ಖಂಡಿತವಾಗಿಯೂ ನಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಕ್ಕತ್ತೆ ಹತ್ತಿರದಲ್ಲಿ. ಜನಪರವಾಗಿ ಬಡವರಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಶ್ರೀಮಂತರಿಗೆ ಸಿಕ್ಕಿದೆ, ದೇಶಕ್ಕೂ ಸಿಕ್ಕಿದೆ. ಬಡವರಿಗೆ ಸ್ವಾತಂತ್ರ್ಯ ಆದಷ್ಟು ಬೇಗ KRS ಪಕ್ಷ ಭ್ರಷ್ಟಾಚಾರ ರಹಿತವಾದ, ಹಣ ಇಲ್ಲದೆ ಒಂದು ಕೆಲಸ, ನಾವು ನಮ್ಮ ದುಡಿದಂತ ಹಣ ನಾವೇ ಯೂಸ್ ಮಾಡುವ ಹಾಗೆ ನಮ್ಮ KRS ಪಕ್ಷ ಮಾಡ್ತೇವೆ. KRS ಪಕ್ಷ ಬಂದಿರುವಂತದೇ ಬಡವರಿಗೋಸ್ಕರ, ಜನಸೇವೆ ಮಾಡಲಿಕ್ಕೆ, ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ. ಏನು ಸಮಸ್ಯೆ ಇದೆಯೋ ಅಲ್ಲಿ ನಾವು ಇದ್ದೇವೆ. ಜನರ ಹತ್ತಿರ ಹೋಗಿ ನಾವು ಜನರ ಸಮಸ್ಯೆಯನ್ನು ಕೇಳ್ತಿದ್ದೀವಿ. ಇಷ್ಟು ವರ್ಷ ಯಾರೂ ಕೂಡ ಎಲ್ಲಿ ಕೂಡ ಯಾವ ರಾಜಕೀಯದವರು ಕೂಡ ಓಟಿಗೊಂದು ಬಂದಿದ್ದಾರೆ ಬಿಟ್ರೆ ಬೇರೆ ಯಾವುದಕ್ಕೂ ಬಂದಿಲ್ಲ. ಅದಕ್ಕೋಸ್ಕರ ಈ ಒಂದು ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ನಾನು ಹೇಳುವುದಿಷ್ಟೇ, ಮುಂದೆ ಜನಸಾಮಾನ್ಯರಿಗೆ ಕೂಡ ಸ್ವಾತಂತ್ರ್ಯ ಸಿಕ್ಕೇ ಸಿಕ್ಕತ್ತೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಸಂತೋಷ. ಮುಂದೆ ಇನ್ನು ಒಂದು ಬರುವ ವರ್ಷದಲ್ಲಿ ನಮ್ಮ ಜನಸಾಮಾನ್ಯರು ಬಡವರಿಗೆ ಕೂಡ ಸ್ವಾತಂತ್ರ್ಯ ಸಿಕ್ಕೇ ಸಿಕ್ಕತ್ತೆ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾನು ಹೇಳಿಕೊಳ್ತಿದ್ದೇನೆ. ಇದು ನಾನು ಉಡುಪಿ ಜಿಲ್ಲಾಧ್ಯಕ್ಷ ರಾಜೇಶ್ KV. ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ನಮಗೊಂದು ಒಳ್ಳೆ ರಾಜಕೀಯವನ್ನು ಕಟ್ಟೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬಂದಂತಹ ಎಲ್ಲರಿಗೂ, ನಮ್ಮ ಈ ಒಂದು KRS ಪಕ್ಷದ ಆಫೀಸ್ ಓಪನಿಂಗ್ ಬಂದಂತಹ ಎಲ್ಲ ಸೈನಿಕರಿಗೂ ಕೂಡ ಅಭಿನಂದನೆ ಹೇಳ್ತಾ ಇದ್ದೇನೆ. ಓಕೆ, ಯಾರಾದರೂ ಮಾತಾಡ್ತಾರೆ? ಸಂತೋಷ ಸರ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. KRS ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಭ್ರಷ್ಟಾಚಾರ ಮುಕ್ತ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ಬರ್ತದೆ ಅಂತಂದ್ರೆ, ಒಂದು ವ್ಯಕ್ತಿಗಳು, ಅಧಿಕಾರಿಗಳು ಕೆಲಸ ಮಾಡುವಾಗ ಅವರಿಗೊಂದು 500 ರೂಪಾಯಿ ಇಲ್ಲಾಂದ್ರೆ 1,000 ರೂಪಾಯಿ ನಾವು ಕೊಡುವುದರಿಂದ ಭ್ರಷ್ಟಾಚಾರ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಭ್ರಷ್ಟಾಚಾರವನ್ನು ನಮ್ಮಿಂದ ನಾವು ನಿಲ್ಲಿಸಬೇಕು. ಮತ್ತೇನಾಗ್ತದೆ, ನಾವು ಹಣ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಲಿ ಇಲ್ಲದೆ ಯಾವುದೇ ಒಂದು ವ್ಯಕ್ತಿ ಹತ್ರ ಮಾತಾಡ್ಬೇಕಾಗ್ತದೆ, ಅಧಿಕಾರ ಹತ್ರ ಅವರು ಡಿಮಾಂಡ್ ಮಾಡ್ತಾರೆ. ಅವರಿಗೆ 5,000 ಕೊಡ್ಬೇಕಾಗ್ತದೆ ಸರ್, 10,000 ಕೊಡ್ಬೇಕಾಗ್ತದೆ. ಅಂತ ಕೆಲಸಕ್ಕೆ ನಾವು ನೇರವಾಗಿ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಸಾಲ ಮಾಡ್ತೀವಿ, ಇಲ್ಲದ್ರೆ ಬೇರೆ ವ್ಯಕ್ತಿಯಿಂದ ನಮ್ಮ ಕೆಲಸ ಅಧಿಕಾರಿಗಳಿಗೆ ನಾವು ಕೊಡ್ತೇವೆ. ಅದನ್ನು ಆ ಜನರ ಕೈಯಲ್ಲಿ ಇರುವಂತಹ ಹಣವನ್ನು ಯಾವುದೇ ವ್ಯಕ್ತಿಗೆ 1 ರೂಪಾಯಿ ಕೊಡಬಾರದು. ಆ ಡಾಕ್ಯುಮೆಂಟ್ಗೆ ಎಷ್ಟು ಹಣ ಇರ್ತದೆ ಅದರದ ಹಣ ಮಾತ್ರ ಅಧಿಕಾರಿಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೇವೆ. ನಾವು ಯಾವ ತರ ಸಂಬಳ ಕೊಡ್ತಾ ಇದ್ದೇವೆ ಅಂದ್ರೆ, ಸಾರ್ವಜನಿಕರು ನಮ್ಮ ಟ್ಯಾಕ್ಸ್ ಇಂದ ಪ್ರತಿ ದಿವಸ ಪೆಟ್ರೋಲ್ ಹಾಕ್ತಾಗಲಿ ಬೇರೆ ಬೇರೆ ವಸ್ತುಗಳು ತಗೊಳ್ಳುವುದಾದ್ರೆ ಅದರ ಮೂಲಕ ಪ್ರತಿ ತಿಂಗಳು ಅಧಿಕಾರಿಗಳಿಗೆ ನಾವು ಸಂಬಳ ಕೊಡ್ತೇವೆ. ಆ ತರ ಇರುವಾಗ ನಾವು ಅವರಿಗೆ ಹಣ ಕೊಡುವುದು
ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿದೆ. ಈಗ ನಮ್ಮ ಇಲ್ಲಿ ಉಚ್ಚಿಲದಲ್ಲಿ ದೊಡ್ಡ ಮಟ್ಟಿಗೆ ಕರ್ನಾಟಕ ರಾಷ್ಟ್ರ ಪಕ್ಷ ಬೆಳೀತಾ ಇದೆ. ಅದಲ್ಲದೆ ಆಫೀಸ್ ಕೂಡ ತುಂಬ ಒಂದು 10-15 ದಿವಸದ ಒಳಗಡೆ ಆಫೀಸ್ ಓಪನ್ ಆಯಿತು. ಸುಮಾರು ಒಂದು ಇವಾಗಲೇ ಒಂದು ಮೊನ್ನೆ 30ರಿಂದ 30 ಜನ ಮೆಂಬರ್ ಆಗಿದ್ದಾರೆ. ಈಗ ನೋಡುವಾಗ ಸುಮಾರು ಒಂದು 75ರಿಂದ 80 ಜನ ಮೆಂಬರ್ ಆಗಿದ್ದಾರೆ ಇಲ್ಲಿ ನಮ್ಮ ಉಚ್ಚಿಲ ಇದರಲ್ಲಿ. ಮತ್ತೆ ದೊಡ್ಡ ಮಟ್ಟದಲ್ಲಿ ಈ ಉಚ್ಚಿಲದಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ, ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಎಲ್ಲರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲರಿಗೂ ನಮಸ್ತೆ. ಉಡುಪಿ ಪ್ರಧಾನ ಕಾರ್ಯದರ್ಶಿ. 80ನೇ ಸ್ವಾತಂತ್ರ್ಯ ದಿನದ ಎಲ್ಲರಿಗೂ, ನಮ್ಮ ಇಡೀ ದೇಶದ ಜನತೆಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹಾಗೂ ಇಂದು ನಮ್ಮ ಉಚ್ಚಿಲದಲ್ಲಿ ನಮ್ಮ TRS ಪಕ್ಷದ ಕಚೇರಿ ಆರಂಭಗೊಂಡಿದೆ. ಹಾಗಾಗಿ ಇನ್ನೂ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ನಮ್ಮ ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ಈ ಭ್ರಷ್ಟಾಚಾರ ಬುಡ ಸಮೇತ ಕಿತ್ತು ಹಾಕ್ಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ TRS. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ KRS.